ಶಾಲಾ ವೇದಿಕೆಯನ್ನು ಇಷ್ಟು ಸುಂದರವಾಗಿ ಮಾಡುವಲ್ಲಿ ಭಾಳ ಜನರ ಪಾತ್ರ ಐತಿ. ಅದಕ್ಕಿಂತ ಮೊದಲು ವೇದಿಕೆ ಮೇಲಿದ್ದಾಗ ನಮಸ್ಕಾರ ಹೇಳುವಂಥ ಒಂದು ಸಂಪ್ರದಾಯ ಮಾಡೋಣ. ಮೊದಲನೇದಾಗಿ ಈ ಶಾಲೆಗೆ ಒಂದು ಹೊಸ ದೆಸೆಯನ್ನು ಕೊಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಂಥ ಮತ್ತು ಶಾಲೆಯ ಒಂದು ಬಹುದೊಡ್ಡ ಸಮಸ್ಯೆಯನ್ನು ಸರಿ ಮಾಡುವಲ್ಲಿ ದೊಡ್ಡ ಪಾತ್ರ ವಹಿಸಿದಂಥ ನಮ್ಮ ಭಾಗದ ಸನ್ಮಾನ್ಯ ಶಾಸಕರಾದಂಥ ಬಾಲಚಂದ್ರ ಲಕ್ಷ್ಮಣ ಜಾರಕಿಹೊಳಿ ಸರ್ ಅವರಿಗೆ ಮೊದಲೊಂದು ಧನ್ಯವಾದಗಳನ್ನು ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೊಂದು ಧನ್ಯವಾದಗಳು. ಇನ್ನು ಅವ್ರ ಪರವಾಗಿ ವೇದಿಕೆಗೆ ಯಕ್ಷಮ್ ಸರ್ ಬಂದರೆ ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳು. ಆಮೇಲೆ ಈ ಶಾಲೆ ಕೂತು ಮಾತಾಡುತ್ತಲ್ಲ, ಈ ಶಾಲೆಗೆ ಭೂಮಿಯನ್ನು ಕೊಟ್ಟಂಥ ಹನುಮಂತ ಬೆಳಗಲಿ ಅವರಿಗೆ ನಮಸ್ಕಾರ ಹೇಳ್ತಾ, ನಮ್ಮ ಪಿ ಡಿ ಒ ಸಾಹೇಬರಿಗೆ, ನಮ್ಮ ಜಿಲ್ಲಾ ಅಧ್ಯಕ್ಷರು ಲೋಕನಾಥ್ ಸರ್ ಅವರಿಗೆ, ತಾಲೂಕು ಅಧ್ಯಕ್ಷರು ಆಮೇಲೆ ಮಾಂಗೇಡ್ ಸರ್ ಅವರಿಗೆ, ಮಾರ್ಟೇಶ್ ಸರ್ ಅವರಿಗೆ, ಆಮೇಲೆ ಪ್ರಸನ್ನ ಸರ್ ಅವರಿಗೆ, ಶಿವು ಕುರಂಗಿ ಅವರಿಗೆ, ನಮ್ಮ ಪಂಚಾಯಿತಿ ಸದಸ್ಯರಿಗೆ, ಕಲಾರ್ ಸರ್, ಸಿ ಆರ್ ಪಿ ಸರ್, ಎಲ್ಲರಿಗೂ ಯಾರ್ಯಾರಿದೆ ಎಲ್ಲ ಸೇರ್ತಾನೆ ಎಲ್ಲ ನಿಮಗೂ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಇಲ್ಲೂ ಕೂಡ ಎಲ್ಲ ಪ್ರಮುಖ ಎಲ್ಲ ನಮ್ಮ ಯುವಕರಿದ್ದೀರಿ, ನಿಮಗೂ ನಮಸ್ಕಾರ ಹೇಳಿ, ಎದುರಿಗಿದ್ದಾಗ ನಮಸ್ಕಾರ ಹೇಳಿ 2 ನಿಮಿಷ ನಮಸ್ಕಾರ ಹೇಳ್ಬೇಕಾಗೈತೆ. ನಾನು ಯಾರೆಲ್ಲ ಕೆಲಸ ಮಾಡ್ಯಾರ ಅವ್ರಿಗೆಲ್ಲ ಒಂದು ನಮಸ್ಕಾರ ಹೇಳ್ಬೇಕಾಗೈತಿ. ಅದಕ್ಕೆ ಭಾಳ ಜನರ ಸಹಕಾರದ ಮೇರೆಗೆ ಕಾರ್ಯಕ್ರಮ ಆಗ್ತಾವೆ. ಭಾಳ ಜನರ ಸಹಕಾರ ಮೇರೆಗೆ ಈಗ ಶಾಲೆಗಳು ಮುಂದುವರಿತಾವೆ. ಅದಕ್ಕೆ ಮಲ್ಲು ಇದ್ದಾರೆ ನೋಡ್ರಿ, ಆಮೇಲೆ ಮಾತು ಮುಚ್ಕೊಂಡು ಎಲ್ಲರೂ ಯಾರ್ಯಾರಿದ್ದೀರಿ, ಇದಕ್ಕೇನು ಎಲ್ಲ ಕೂಡಿ ಪ್ರಯತ್ನ ಮಾಡಿಲ್ಲ, ಇದಕ್ಕೊಂದು ರೂಪ್ ಮಾಡೋದು. ದೇವರು ನಿಮಗೆ ಹಳ್ಳೂರು ಮಹಾಲಕ್ಷ್ಮಿ ಒಳ್ಳೇದು ಮಾಡಿ ಅಂತೇಳಿ ನಿಮಗೆಲ್ಲ ಆಶೀರ್ವಾದ ಮಾಡಿ ಅಂತೇಳಿ ನಾನು ಈ ಸಮಸ್ಯೆಯನ್ನು ಭಾಳ ಚೆನ್ನಾಗಿ ನೀವು ರೂಪ್ ಮಾಡಿದಿರಿ. ಇನ್ನು ನಮ್ಮ ಶಾಲೆ ಸರಿ ಮಾಡುವಲ್ಲಿ ಗುರುಗಳ ಪಾತ್ರ ಶಿವಣ್ಣವ್ರ ಸರ್